ಇವ್ರುಗಳನ್ನ ನೋಡಿ ಒಂದು ನಿಮಿಷ ಹೇಗೆ ಅನಿಸುತ್ತೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಅನಿಸ್ತಿದೆ ಅಲ್ವಾ. ಯಾರ್ಯಾರ ಜೀವನ ಹೇಗೆಲ್ಲ ಇದೆ ಅಂತ ಅರ್ಥ ಆಗ್ತಿದೆ ಅಲ್ವಾ. ಅದೇ ಥರ ಎಲ್ಲರೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಕಷ್ಟಗಳು ಇರ್ತವೆ. ನಾವು ನಮಗಿಂತ ಮೇಲೆ ಇರೋರನ್ನ ನೋಡಿಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತಿರ್ತೀವಿ. ಅದು ತುಂಬ ದೊಡ್ಡ ತಪ್ಪು. ಈ ಹೊಟ್ಟೆ ಕಿಚ್ಚು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಬಿಡಿ. ಆದರೆ ನಾವು ಒಂದು ಮಾತ್ರ ತಲೆಯಲ್ಲಿ ಇಟ್ಕೋಬೇಕು. ನಾವು ಯಾವಾಗಲೂ ನಮಗಿಂತ ಕೆಳಗಿರೋರನ್ನು ನೋಡಿ ನಾವು ಇಷ್ಟಾದರೂ ಚೆನ್ನಾಗಿದ್ದೀವಲ್ಲ ಅಂತ ಖುಷಿ ಪಡಬೇಕು. ಅದು ಬಿಟ್ಟು ನಮಗಿಂತ ಚೆನ್ನಾಗಿರೋರನ್ನ, ತುಂಬ ಆಸ್ತಿ ಇರೋರನ್ನ, ತುಂಬ ಎತ್ತರವಾಗಿ ಬೆಳೆದಿರೋರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಆ ಥರ ಯಾವತ್ತೂ ಯಾರು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋರಿದ್ದರೆ ಅವ್ರು ಎಲ್ಲಿರಬೇಕೋ ಅಲ್ಲೇ ಇರ್ತಾರೆ. ಅವ್ರನ್ನ ಮೀರಿಸೋದಿರಲಿ, ಅವ್ರು ಸರಿಸಮಕ್ಕೆ ಕೂಡ ಅವ್ರು ಬರೋದಿಲ್ಲ. ಅಲ್ಲಿ ಇಲ್ಲಿ ಕೂತ್ಕೊಂಡು ಕಟ್ಟೆ ಪಂಚಾಯಿತಿ ಮಾಡೋ ಬದಲು ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು, ನಾವು ಅವ್ರ ಥರ ಬೆಳಿಬೇಕು ಅಂತ ಒಂದು ಒಳ್ಳೆ ಯೋಚನೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ, ಮುಂದೆ ಬರೋಕ್ಕೆ ಸಾಧ್ಯ. ಅದು ಬಿಟ್ಟು ಇನ್ಯಾರೋ ಪಕ್ಕದಲ್ಲಿರೋರು ಬೆಳೀತಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಕೂತ್ಕೊಂಡು ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ. ಅದನ್ನು ಯಾವತ್ತು ನಾವು ನಿಲ್ಲಿಸ್ತೀವೋ ಆವತ್ತು ನಾವು ಮುಂದೆ ಬರ್ತೀವಿ. ದೇವರೇ ನಮಗೆ ಅದಕ್ಕೆ ದಾರಿ ತೋರಿಸ್ತಾನೆ. ದೇವರೇ ನಮ್ಮ ಕೈ ಹಿಡಿದು ಮುಂದೆ ಸಾಗಿಸ್ತಾನೆ. ಹೊಟ್ಟೆ ಕಿಚ್ಚು ಪಟ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾವು ಎಲ್ಲಿರಬೇಕೋ ಅಲ್ಲೇ ಇಟ್ಬಿಡ್ತಾನೆ. ದೇವ್ರು ಕೂಡ ನಮಗೆ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ತಲೆಯಲ್ಲಿ ಮಾತ್ರ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸೋ ಅಂಥ ಯೋಚನೆ ಒಮ್ಮೆ ಸ್ಟಾರ್ಟ್ ಆಯಿತು ಅಂತಂದರೆ ಆಮೇಲೆ ಅದೇ ಅಭ್ಯಾಸ ಆಗೋಗುತ್ತೆ. ಹಾಗಾಗಿ ಅದನ್ನು ಮಾತ್ರ ತಲೆಯಲ್ಲಿ ಯಾವತ್ತೂ ತಂದ್ಕೋಬೇಡಿ. ಯಾರಿಗೂ ಎಂದೂ ಕೂಡ ಕೆಟ್ಟದ್ದು ಬಯಸಬೇಡಿ. ನಾವು ಏನು ಬಯಸಿರ್ತೀವೋ ಅದ್ರದ್ದು 10ರಷ್ಟು ನಮಗೇ ರಿಟರ್ನ್ ಬಂದು ಹೊಡೆಯೋದು. ಹಾಗಾಗಿ ಇಲ್ಲಿರೋರನ್ನ ನೋಡಿ, ಇವ್ರು ಹೇಗೆ ಜೀವನದಲ್ಲಿ ಒಂದೊತ್ತು ಊಟಕ್ಕೆ ಕಷ್ಟ ಇದ್ದರೂ ಸರಿ ಹೇಗೆ ದುಡ್ದು ತಿಂತಾರೋ ನಾವು ಹಾಗೆ ದುಡ್ದೇ ತಿನ್ನೋಣಪ್ಪ ಅನ್ನೋದೊಂದು ಮನಸ್ಸಲ್ಲಿ ಧೈರ್ಯ ಛಲ ತುಂಬ್ಕೊಳ್ಳಿ. ಅದು ಬಿಟ್ಟು ಇನ್ನೊಬ್ಬರು ನೋಡಿಬಿಟ್ಟು ಹೊಟ್ಟೆ ಪಡ್ಕೊತ ಹೋದರೆ ನಿಮ್ಮ ಹೊಟ್ಟೆನೇ ಉರಿಯೋದು, ನೀವೇ ಬೂದಿ ಆಗೋದು. ಅದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಸುಮ್ಮನೆ ದೇವ್ರನ್ನ ಬೈಯೋದು. ದೇವ್ರು ನೋಡು ಅವ್ರನ್ನ ಮಾತ್ರ ಚೆನ್ನಾಗಿಟ್ಟಿದ್ದಾನೆ, ನಮ್ಮನ್ನು ಮಾತ್ರ ಹಿಂಗಿಟ್ಟಿದ್ದಾನೆ ಅಂತ. ಆ ದೇವ್ರು ಕೂಡ ನಮ್ಮ ಕಡೆ ಒಲಿಬೇಕು ಅಂತಂದರೆ ನಾವು ಕೂಡ ಒಳ್ಳೆಯವರಾಗಬೇಕಲ್ವಾ. ದೇವರು ಅಷ್ಟು ಒಳ್ಳೆಯವರಾಗದಿದ್ರೂ ಪರವಾಗಿಲ್ಲ. ದೇವರು ನಮಗೆ ಏನು ಹೇಳ್ಕೊಡ್ತಾನೋ ಅದನ್ನು ಕಲ್ತ್ರೆ ಸಾಕಲ್ವಾ. ದಾನಕ್ಕೆ ದಾನ, ಪ್ರೀತಿಗೆ ಪ್ರೀತಿ, ನಂಬಿಕೆಗೆ ನಂಬಿಕೆ, ವಿಶ್ವಾಸಕ್ಕೆ ವಿಶ್ವಾಸ, ಗೌರವಕ್ಕೆ ಗೌರವ ಅಂತ ಕೊಡೋಣ. ಎಲ್ಲರ ಜೊತೆಗೂ ಚೆನ್ನಾಗಿರೋಣ. ಯಾರಾದರೂ ಬೆಳೀತಿದ್ರೆ ನಾವು ಅವರಿಗೆ ಪ್ರೋತ್ಸಾಹಿಸೋಣ, ಸಪೋರ್ಟ್ ಮಾಡೋಣ. ಅದು ಬಿಟ್ಟು ಅವ್ರ ಬಗ್ಗೆ ಮುಂದೆ ಒಂದು ಮಾತಾಡಿಬಿಟ್ಟು ಹಿಂದ್ಗಡೆ ಬಂದುಬಿಟ್ಟು ಅವ್ರಿಗೆ ಬೈಕೊಳ್ಳೋದು, ಆಡ್ಕೊಳ್ಳೋದು ಮಾಡಿದರೆ ಯಾವ ದೇವ್ರ ತಾನೇ ನಮ್ಮ ಕೈ ಹಿಡಿತಾನೆ ಹೇಳಿ ಅಲ್ವಾ. ಫಸ್ಟು ನಮ್ಮ ಮನಸ್ಸು, ನಮ್ಮ ಮೈಂಡು ಸ್ವಚ್ಛವಾಗಿತ್ತು ಅಂತಂದರೆ ನಮ್ಗೆ ಇವತ್ತಲ್ದಿದ್ರು ನಾಳೆ ಆದರೂ ಯಶಸ್ಸು, ಗೌರವ, ಪ್ರೀತಿ, ಹಣ, ಸಂಪತ್ತು ಎಲ್ಲದೂ ಸಿಕ್ಕೇ ಸಿಗುತ್ತೆ. ನಾವು ಇವತ್ತಿದ್ದನೇ ನಮ್ಮ ನಿರ್ಧಾರಗಳು, ಯೋಚನೆಗಳನ್ನು ಬದಲಾಯಿಸ್ಕೊಳ್ಳೋಣ. ಅದು ಬಿಟ್ಟು ನಾನು ಇನ್ನೊಬ್ಬರ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ರೆ, ಅವ್ರು ಹಾಳಾಗಲಿ ಅಂತ ಬಯಸ್ತಿದ್ರೆ, ನಿಜಕ್ಕೂ ಅವ್ರು ಹಾಳಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಂದ್ಕೊಳ್ಳೋ ಅಂಥ ನಾವುಗಳು ಮಾತ್ರ ಖಂಡಿತ ಹಾಳಾಗ್ತೀವಿ. ನೋಡಿ, ಯೋಚನೆ ಮಾಡಿ. ನಾವು ಇನ್ನೊಬ್ಬರಿಗೆ ಪ್ರೀತಿ ಕೊಟ್ವಿ ಅಂತಂದರೆ ಅದೇ ಪ್ರೀತಿನೇ ನಮ್ಗೆ ವಾಪಸ್ ಸಿಗುತ್ತೆ. ಅವ್ರಿಗೆ ಗೌರವ ಕೊಟ್ವಿ ಅಂತಂದರೆ ಅದೇ ಗೌರವ ಕೂಡ ಅವ್ರು ನಮಗೂ ಕೊಡ್ತಾರೆ. ಹಾಗಾಗಿ ಇನ್ನೊಬ್ಬರು ಬೆಳೀಲಿ, ಚೆನ್ನಾಗಾಗಲಿ ಅಂತ ನಾವು ಇಷ್ಟಪಟ್ಟರೆ ಅದೇ ಇಷ್ಟನೇ ಸ್ವತಃ ದೇವರೇ ನಮಗೆ ಅದನ್ನು ಕರುಣಿಸ್ಕೊಡ್ತಾನೆ. ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾರಾದರೂ ಬುದ್ಧಿ ಇಲ್ದವರು ನಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರು ಅಂತಂದರೆ ಅದನ್ನು ಮೌನವಾಗೇ ಸುಧಾರಿಸ್ಕೊಳ್ಳಿ. ನಾವು ಮಾತ್ರ ಎಲ್ಲರ ಜೊತೆಗೂ ಕೂಡ ಪ್ರೀತಿಯಿಂದ ಮಾತಾಡೋಣ, ಎಲ್ಲರಿಗೂ ಗೌರವ ಕೊಡೋಣ. ಯಾಕಂದರೆ ಇವರು ನಮ್ಗೆ ಗೌರವ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮೇಲಿರೋ ಪರಮಾತ್ಮ ನಮ್ಮ ಕಡೆ ಒಲ್ದ ಅಂತಂದರೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಜನ ಕೂಡ ನಮ್ಮ ಕಡೆ ತಿರುಗ್ತಾರೆ. ನಮ್ಗೆ ಯಾರೇನು ಅಂದಿದ್ರು ಅವರೆಲ್ಲರೂ ಕೂಡ ನಮ್ಮ ಹತ್ರ ಬಂದೇ ಬರ್ತಾರೆ. ಈ ವಿಷಯ ಚೆನ್ನಾಗಿ ನೆನಪಿರಲಿ. ನಮ್ಮ ಮನಸ್ಸು ಸ್ವಚ್ಛವಾಗಿತ್ತು ಅಂತಂದರೆ ಸ್ವತಃ ಪರಮಾತ್ಮನೇ ನಮಗೆ ಕೈ ಹಿಡಿದು ನಡೆಸ್ತಾನೆ. ಯಾರಿಗಾದರೂ ಮೈಂಡಲ್ಲಿ ಇನ್ನೊಬ್ಬರ ಬಗ್ಗೆ ಅಸೂಯೆ ಇತ್ತು ಅಂತಂದರೆ ದಯವಿಟ್ಟು ಇವತ್ತೇ ಅದನ್ನು ತೆಗೆದುಹಾಕಿ. ಎಲ್ಲರ ಜೊತೆಗೂ ಚೆನ್ನಾಗಿರೋಣ, ಪ್ರೀತಿ ವಿಶ್ವಾಸನ ಎಲ್ಲರೊಂದಿಗೂ ಹಂಚ್ಕೊಳ್ಳೋಣ. ಇಷ್ಟು ಹೇಳ್ತಾ ಈ ನನ್ನ ಮಾತನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳೆ.